ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದು ರಿಶ್ಲೋಗ್ ಯೂಟ್ಯೂಬ್ ಚಾನಲ್ಗೆ ನಾನು ನನ್ನ ಫಸ್ಟ್ ವೀಡಿಯೋದಲ್ಲಿ ನಾನು ಹೋಮ್ ಟೂರ್ ಮಾಡಿದ್ದೆ. ಸೊ ಹೋಮ್ ಟೂರ್ ಆದಮೇಲಿಂದ ನನಗೆ ಎಕ್ಸಾಮ್ಸ್ ಇದ್ದಿದ್ದರಿಂದ ಯಾವ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಈ ವಿಡಿಯೋದಲ್ಲಿ ಒಂದು ವೀಕ್ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನಮಗೆ ಮನೆ ಇಂಟೀರಿಯರ್ಸ್ ಕಲರ್ಸ್ ಎಲ್ಲ ಚೇಂಜ್ ಮಾಡಿದೆಯಲ್ವಾ, ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲಾಸ್ಟ್ ತನಕ ನೋಡಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟು ನನ್ನ ರೂಮಿಂದನೇ ಎಲ್ಲ ಚೇಂಜ್ ಆಗ್ತಾಯಿದೆ, ಯಾಕಂದರೆ ನಮ್ಮಪ್ಪ ನನ್ನೇ ಫಸ್ಟ್ ಪ್ರಿಯಾರಿಟೈಸ್ ಮಾಡೋದಲ್ಲವಪ್ಪ. ಸೊ ಅದಕ್ಕೆ ನನ್ನ ರೂಮಿಂದನೇ ಎಲ್ಲ ಚೇಂಜ್. ಅಲ್ಲಿ ಏನೇನಿದೆಯೋ ಅಟ್ಟದಲ್ಲಿ ನಮಗಂತೂ ಗೊತ್ತಿಲ್ಲ, ಇದೆ ಯಾವುದು ಉಪಯೋಗಕ್ಕೆ ಬಂದಿಲ್ಲ. ಈ ಸಲನಾದ್ರು ಉಪಯೋಗಕ್ಕೆ ಬರುತ್ತಾ ಅಂತ ನೋಡಬೇಕು. ಇದು ನಾನೇ ಮಾಡಿದ್ದು, ಇದನ್ನೆಲ್ಲ ಎತ್ತಾಕ್ಬೇಕು ಈಗ ಪೇಂಟ್ ಮಾಡೋದಕ್ಕೆ. ಇದೆಲ್ಲ ಕ್ಯೂಟಿ ಪೈಸ್ನ ಸ್ಪೆಷಲ್ ಪರ್ಸನ್ಸ್ ಕೊಟ್ಟಿರೋ ಅಂಥದ್ದು. ಅದೆಲ್ಲ ಹುಷಾರಾಗಿ ಎತ್ತಿಡಬೇಕು. ಟೇಬಲ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅದೇ ಗ್ಯಾಪಲ್ಲಿ. ಸೊ ಈಗೆಲ್ಲ ಧೂಳು ಹೊಡ್ಕೋತಾ ಇದ್ದಾರೆ. ಅಕ್ಷಯ ಪಾತ್ರೆ ಕಂಡಂಗೆ ಎಷ್ಟಾದ್ರೂ ಬರ್ತಾನೆ ಐತಿ. ಇನ್ನೂ ಎಷ್ಟು ಐಟಮ್ ಹಟ್ಟಾದ್ಮೇಲೆ ಅಷ್ಟೊಂದಿದೆ. ಇದು ಜಸ್ಟ್ ಆರಂಭ ಅಷ್ಟೇ, ತುಂಬ ಇದೀನಿ ಅಲ್ಲ ಪಪ್ಪ. ನನ್ನ ಬೇಬಿ ಪತ್ತನೇ ಇಲ್ಲ. ಯಾವ ರೇಂಜಿಗೆ ಹಾಕಿದ್ದೇನೆ ಫೆವಿಕ್ವಿಕ್ ಎಲ್ಲನೂ ಹಾಕಿ ಅನಿಸುತ್ತೆ. ತೆಗಿಯಕ್ಕೆ ಬೇಜಾರಾಗ್ತಾ ಇದೆ. ಕ್ಯೂಟ್ ಬೇಬೀಸ್ನೆಲ್ಲ ಹುಷಾರಾಗಿ ಭದ್ರ ಮಾಡಿ ಎತ್ತಿಡ್ತಾ ಇದ್ದೀನಿ. ನಮ್ಮ ಅಟ್ಟದ ಮೇಲೆ ಇದ್ದಿದ್ದು ಇಷ್ಟು ವರ್ಷ ಕೆಲ್ಸಕ್ಕೆ ಬಂದಿಲ್ಲ. ನಮ್ಮಪ್ಪ ಇನ್ನೂ ಫ್ಯೂಚರ್ಗೆ ಬರುತ್ತೆ ಅಂತ ನೋಡೋದು, ಬಂದರೂ ಬರ್ಬೋದು ಗೊತ್ತಿಲ್ಲ. ಎಲ್ಲ ನಮ್ಮದೇ ಕೆಲಸ. ಆಯಿತು. ಅದು ನಾನು ಓದೋ ಬುಕ್ಗಳು ಮೈ ಗಾಡ್ಸಿಲ್ಲ. ಇಷ್ಟು ನನ್ನ ಲಾ ಬುಕ್ಸೇ ಆಗಿದೆ ನಾನು ಓದಿರೋದು. ತುಂಬ ಓದ್ತೀನಿ ಗೊತ್ತಾ. ಐ ಆಮ್ ಸಚ್ ಎ ಸ್ಟೂಡಿಯಸ್ ಪರ್ಸನ್. ಸೊ ಈಗ ನಾವು ನಮ್ಮ ಅಜ್ಜಿ ಅಟ್ಟನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡಿ. ಬರೀ ಇಷ್ಟೇ ಜಾಗ ಕ್ಲೀನ್ ಮಾಡಿ ಇಷ್ಟೊಂದು ಐಟಮ್ಗಳು ಸಿಕ್ತು. ಟಾಪಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಇಷ್ಟೊಂದು ಕ್ಲಿಯರ್ ಮಾಡಬೇಕು. ಹಿಂದೆ ಎಷ್ಟಿದೆ ಅಂತ ಯಪ್ಪ, ತುಂಬ ಇದೆ ಕೆಲಸ. ಅಪ್ಪ ನಿಮ್ಮ ಮಗಂಗೆ ಹುಡುಗಿ ಕೊಟ್ಟರು ಅಪ್ಪ. ಅದು ಯಾವುದೋ ಒಂದು ಕಿರಾತ ಕಡೆ ಎಲ್ಲ ಇದೆಯಲ್ಲ, ಶ್ರಾವಣ ಕಳೆದು ಆಷಾಢ ಬಂದರೆ ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂತಂದರೆ ನಮ್ಮಮ್ಮ ನನ್ನ ಟಾಪಲ್ಲಿ ಕೂರಿಸಿದ್ದಾರೆ ಆಷಾಢಕ್ಕೆ. ಡೈನಿಂಗ್ ಟೇಬಲ್ ಎಲ್ಲ ಇದೆ ನೋಡಿ. ಚೇರ್ಗಳು ತರ್ತಾರೆ ಅಷ್ಟೇ, ಏನು ಯೂಸ್ ಮಾಡಲ್ಲ ನಮ್ಮಪ್ಪ ಅಲ್ಲ ಪಪ್ಪ. ಎಲ್ಲ ಒಟ್ಟಿಗೆ ತಿನ್ನಬೇಕು ಅಂತ ತಗೊಂಡ್ರು. ಎಲ್ಲ ಹಾಲಲ್ಲಿ ಕೂತ್ಕೊ ತಿಂತೀವಿ. ಇಷ್ಟು ಕ್ಲಿಯರ್ ಆಗಿರೋದಕ್ಕೆ ಇಲ್ಲಿ ನೋಡಿ. ಅಪ್ಪ ಇದೇನಪ್ಪ ರೂಮಾಗಿ ಗೋಡನಪ್ಪ. ನಾವು ಪ್ಲೀಸ್ ಇಗ್ನೋರ್ ಮೈ ಗಜಿಬಿಜಿ ಕೂದಲು. ನಮ್ಮ ಅಪ್ಪ ಈಗ ಒಂದು ಮಿನಿ ಟೀ ಬ್ರೇಕ್ ತೊಗೊಂಡಿದ್ದಾರೆ. ಸೊ ನಮ್ಮಪ್ಪ ಒಂದು 15 ವರ್ಷದ ಹಿಂದೆ ಅಭಿವೃದ್ಧಿ ಆಗಲಿ ಅಂತ ವಾಸ್ತು ಪ್ರಕಾರ ಗುರುಜಿಯವ್ರ ಹತ್ರ ಈ ಕ್ರಿಸ್ಟಲ್ಲು 3 ಮೂಲೆಗೆ ಒಂಚೂರು ಉಪ್ಪು, ಆಮೇಲೆ ಅದಕ್ಕೆ ಗಂಟೆ ಅಲ್ಲಾಡ್ಸೋದು ಎಲ್ಲನೂ ಹಾಕಿದ್ರು. ಸೊ ಪಾಪ ಯಪ್ಪಂಗೆ ನಮ್ಮ ಅಭಿವೃದ್ಧಿ ಬಗ್ಗೆ ಯೋಚನೆ ಇದ್ದಷ್ಟು ಒಂದು ಸಾವನ್ನ ಕನಿಕಲಕ್ಕೆ ಆಗಲಿಲ್ಲ. ಆ ಯಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೆಯದಾಗಲಿ. ಎಲ್ಲ ಸಾಧನೆಗಳನ್ನು ಮುಗಿಸಿ ಈ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿ ಎಲ್ಲ ಕ್ಲೀನ್ ಮಾಡಿದೆ. ಆ ಗಾಳಿ ತುಂಬ ಚೆನ್ನಾಗಿದೆ, ಅದಕ್ಕೆ ನಾವು ಅಪ್ಪ ಆರಾಮಾಗಿ ಅಪ್ಪ ನೋಡಿ. ಅಪ್ಪ ಏನೋ ಯಾವುದು ಫ್ಯಾನ್ ಅಲ್ಲ, ನಾವು ಕಿಟಕಿಯಿಂದ ಬರ್ತಿರೋದು. ನಮ್ಮ ಅಪ್ಪ ಮೇಲೆ ಇಲ್ಲಿಗೆ ಬಂದ್ರೆ ಹೇಳ್ತಾರೆ, ನೋಡ್ಕೊಬಿಟ್ಟಾರೆ ಜಾಗನಾರಲ್ಲಿ ನೆಟ್ವರ್ಕ್ ಸಿಗೋದಲ್ಲ ಕರೆಕ್ಟಾಗಿ. ನಮ್ಮಪ್ಪ ನನ್ನ ಫೇವ್ರೆಟ್ ಕಲರ್ ನನಗೂ ಅಷ್ಟೇ ಅಲ್ಲ ಪಪ್ಪ. ನಾನೇ ಸೆಲೆಕ್ಟ್ ಮಾಡಿದ್ದೀನಿ, ಅದೇ ಫುಲ್ ಮನೆಗೆ ಹಾಕ್ತಿರೋದಲ್ಲ ಪಪ್ಪ. ನಾನೆಲ್ಲದೂ ಕಲರ್ ಹಿಂಗೆ ನಗಕ್ಕೆ ಬರ್ತಾರೆ ಪಾಪ. ಕಣ್ಣು ಕೆಂಪಾಗೈತಾ? ಇಲ್ಲ, ಅರೆ ಗುಳ್ಳೆ ಬಂದೈತೆ ಅಲ್ಲ. ಗುಳ್ಳೆ ಇಲ್ಲಿ ಇಲ್ಲ ಎಲ್ಲ ಎಲ್ಲ ಇಲ್ಲಿ 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 ಅನ್ಸುತ್ತೆ. ಅಲ್ಲಲ್ಲ ಇಲ್ಲಿ ಈ ಕಣ್ಣಿ ಗುಳ್ಳೆ ಈಟಿಗೆ ಕಣ್ಣಲ್ಲೇ ಗುಳ್ಳೆ ಬಂದ್ಬಿಟ್ಟಿದೆ. ಹಿಂಗೆ ಕಮ್ಮಿನ ಓಡಾಡೋದು ಮಾಡೋದು. ಇಷ್ಟೊಂದು ಕೆಲಸ ಮಾಡ್ತೀನಿ ನಮ್ಮ ಮನೇಲಿ ಅಲ್ಲ ಪಾಪ. ಸೊ ಇದೇ ಆ್ಯಪಲ್ಲಿ ನಾನು ಆರ್ಡ್ರ್ ಮಾಡಿದಂಥ ಮಾಮಾರ್ತ್ ರೋಸ್ಮೇರಿ ಏರ್ ಗ್ರೋತ್ ಆಯಿಲ್ ಬಂದಿದೆ. ಇಲ್ಲೇ ನೋಡ್ಬೋದು ಎಷ್ಟೊಂದು ಕೂದಲು ಉದ್ರೋಗಿರೋದು ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ಟ್ರೈ ಮಾಡಿ ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತೀನಿ. ಸ್ಮೈಲ್ ಮಾಡ, ಥಮ್ಸ್ ಅಪ್ ಕೊಡ. ನಾನು ಯಾರನ್ನೂ ಎದುರಿಸಲ್ಲ ಮನೇಲಿ. ನಾನು ಅಷ್ಟೊಂದು ಸೈಲೆಂಟ್ ಹುಡುಗಿಯಲ್ಲ ಪಪ್ಪ. ಏನಾದ್ರು ಎದುರಿಸ್ತೀನ ಪಪ್ಪ ನಾನು? ನಮ್ಮಪ್ಪ ಹಂಗೆ ಅಂತಿರ್ಬೇಕು ನನಗೆ ಯಾವಾಗಲೂ ಅಲ್ಲ. ನಮ್ಮಪ್ಪ ನಮ್ಮ ಅಮ್ಮಂಗೋಸ್ಕರ ಪ್ರೀತಿಯಿಂದ ಆಯಿಲ್ ಡಬ್ಬ ತರಿಸಿದ್ದಾರೆ. ಮದುವೆ ಆದಮೇಲೆ ಪ್ರೀತಿಗೆ ಹೂವು ಅದನ್ನೆಲ್ಲ ಕೊಡೋದಿಲ್ಲ. ಪ್ರೀತಿಗೆ ಕೊತ್ತಂಬರಿ ಈ ಥರ ಇಷ್ಟಪಡೋ ಮನೆಯದು ಏನೋ ಥರ ಮನೆ ಐಟಮ್ಗಳನ್ನೆಲ್ಲ, ಕಿಚನ್ ಐಟಮ್ಸ್, ಅಪ್ಲೈನ್ಸಸ್
ಹಾಂ, ಮದುವೆ ಆದಮೇಲೆ ನಿಮಗೆ ಏನಪ್ಪ ಲಕ್ಸುರಿ ಇದಕ್ಕೆ ಫ್ಲವರ್ಸು ಮತ್ತು ಇನ್ನೇನು ಕೊಡ್ತಾರೆ, ಟೆಡ್ಡಿ ಬೇರ್ಸು, ಆಮೇಲೆ ಬಟ್ಟೆ ಅದೆಲ್ಲ ಬರೋದಕ್ಕಿಂತ ಈ ಥರ ಆಲ್ಟಬ ಲಾಂಗ್ ಲಾಸ್ಟಿಂಗ್ ಬಂಧನಕ್ಕೆ ಲಾಂಗ್ ಲಾಸ್ಟಿಂಗ್ ಆಗಿ ಯೂಸ್ಫುಲ್ ಥಿಂಗ್ಸ್ ನಮ್ಮ ಇಷ್ಟೊಂದು ಮೆತ್ತಗೆ ಮಾತಾಡ್ತಾನೆ ಕಬಡ್ಡಿ ಬಾಯ್ ಬಿಟ್ರೆ ಬೊಂಬೈ ಒಂದು. ಸೊ ಇದೆರಡು ತಂದಿದ್ದಾರೆ, ಆ್ಯಕ್ಚುಲಿ ಚೆನ್ನಾಗಿದೆ ನೋಡಬೇಕು. ಸೊ ಇವರೇ ನೋಡಿ ನಮ್ಮ ಅಪ್ಪನ ದುಡ್ಡೆಲ್ಲ ಕಾರ್ಯ ಆಗೋಕ್ಕೆ ಕಾರಣಕರ್ತರು. ಸೊ ನಮ್ಮ ತಾತದ ರೂಮ್ ಕ್ಲಿಯರ್ ಮಾಡಿಲ್ಲ ಅಷ್ಟೊಂದು ಇದೆಲ್ಲ ಅಲ್ಶಂಟಿ ಗೊಬ್ಬರಕ್ಕೆ ಹೋಗ್ತಾಯಿದ್ದೀವಿ. ಸಾಕಾಯ್ತು, ನೀರ ಡವ್ ಮಾಡ್ತಿರ್ತಾನೆ ಅವಾಗವಾಗ. ಮಳೆನೇ ಇಲ್ಲ, ಈ ಥರದವ್ರು ಇರೋದ್ರಿಂದನೇ ಮಳೆ ಹೋಯ್ತಾ ಇಲ್ಲ, ಇಂಥ ಜನರಿಂದನೇ. ಬರೀ ನಾಟಕ ಆಡ್ತಾನೆ. ಕೂಡ ನಮ್ಮ ಮನೇಲಿ ಎಲ್ಲ ಅಲ್ಶಿನ್ ಪ್ರಿಯರು, ಎಲ್ರಿಗೂ ಒಂದೊಂದು ಪ್ಯಾಕೆಟ್. ಆ್ಯಕ್ಚುಲಿ ಉಣ್ಣೆನೇ ತೊಗೋತಾ ಇದ್ವಿ, ಮನೇಲೆಲ್ಲ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಇರೋದ್ರಿಂದ ಅಲ್ಲೇ ಬಿಡಿಸ್ಕೊಂಡು ತೊಗೊಬಿಟ್ವಿ. ಇಲ್ಲ ಅಂತಂದರೆ ಒಂದು ಉಣ್ಣೆನೇ ತೊಗೊಂಡು ನಾಳೆ ಮಾಡ್ಕೊಂಡು ತಿನ್ಬೋದಾಗಿತ್ತು. ಓಕೆ, ನೋ ಪ್ರಾಬ್ಲಮ್. ಸೊ ಈಗ ಅಲ್ಶಿನೇನು ತೊಗೋತೀವಿ ಗ್ಯಾಪಲ್ಲೇ ನನ್ನ ಬೆಸ್ಟ್ ಫ್ರೆಂಡ್ 10 ಎಷ್ಟು ವರ್ಷ, 12 ವರ್ಷ ಇರ್ಬೋದಾ, 10 ವರ್ಷದ ಬೆಸ್ಟ್ ಫ್ರೆಂಡು ಮೀನ್ಸ್ ರಕ್ಷಿತಾ, ನನ್ನ ಬೆಸ್ಟ್ ಫ್ರೆಂಡ್, ಸ್ಕೂಲ್ ಬೆಸ್ಟ್ ಫ್ರೆಂಡ್, 6th ಸ್ಟ್ಯಾಂಡರ್ಡಿಂದ ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದಾಳೆ. ಸೊ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಾಯ್ ಮಾಡು ಅಥವಾ ಗಾಡಿ. ಅವಳು ತುಂಬ ಶಿ ಸಫರಿಂಗ್ ಫ್ರಮ್ ಸಕ್ಸಸ್. ಅವಳು ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ, ಅವಳು ತುಂಬ ಪ್ರಪೋಸಲ್ಸ್ ಬರ್ತೀನಿ ಅಂತ ಅಲ್ಲೇ, ಅದಕ್ಕೆ ನಾನು ಎಲ್ಲೂ ತೋರಿಸ್ಬೇಡ, ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತ. ಇವನು ಅದೇ ಕ್ಯಾಟಗರಿ. ವೆಲ್ಕಮ್ ಟು ಅವರ್ ಹೋಮ್. ಓಕೆ, ನೀನು ತಿನ್ನಲೇಬೇಕಷ್ಟೆ, ನೀನು ತಿನ್ನಿಲ್ಲ. ಸೊ ಈಗ ಇವತ್ತು ಈ ರೂಮ್ನ ಪೇಂಟ್ ಹೊಡಿಸ್ತಾ ಇದ್ದೀವಿ. ಅಲ್ಲ ನಿಜ ಸಿಗ್ತಾ ಇಲ್ಲ. ನೀನು ಮೊದಲು ಹೆಂಗಿತ್ತು ಅಂತಂದರೆ ಫುಲ್ ಮನೆ ತುಂಬ ಈ ಕಡೆ ಇಲ್ಲೂ ವಸ್ತುಗಳು, ಆ ರೂಮಲ್ಲೂ ವಸ್ತುಗಳು ಎಲ್ಲ ಬರೀ ಅಟ್ಟದ ಮೇಲಿರೋ ಐಟಮ್ಸ್ಗಳೇ ಆಗೋಗಿತ್ತು. ಓಡೋಕ್ಕೆ ಜಾಗ ಆಯ್ತಿರಲಿಲ್ಲ. ಸೊ ಈಗ 3 ರೂಮು ಕ್ಲಿಯರ್ ಆಗಿರೋದ್ರಿಂದ ಎಲ್ಲನೂ ಅಲ್ಲಲ್ಲೇ ಇಟ್ಬಿಟ್ಟು ಇದೆಲ್ಲ ಕ್ಲಿಯರ್ ಆಗಿದೆ. ಈಗ ಇವತ್ತು ಕಿಚನ್ ಪೇಂಟ್ ಮಾಡ್ತಾರೆ, ಕಿಚನ್ ಆಯ್ತಿದ್ದಂಗೆ ಹಾಲ್ ಪೇಂಟ್ ಮಾಡ್ತಾರೆ, ಅದಾಯ್ತಿದ್ದಂಗೆ ಮಿಕ್ಕಿ ಜಾಗಗಳೆಲ್ಲ ಮಾಡ್ತಾರೆ. ಸೊ ನೋಡ್ತಾ ಇದ್ದೀನಿ. ಅಟ್ಟದಲ್ಲಿ ಸಿಕ್ಕಿದಂಥ ತಟ್ಟೆಯಲ್ಲಿ ನನಗೆ ತಿಂಡಿ ಹಾಕೋ ಬಂದರು. ದೋಸೆ ಮಾಡಿದ್ದಾರೆ, ಆಲೂಗಡ್ಡೆ ಪಲ್ಯ, ನೆನೆ ಸೊಪ್ಪು ಸಾರು, ಚಟ್ನಿ. ನಾನೊಂಥರ ಯಾವ ಥರ ಅಂತಂತಂದರೆ, ಈಗ ಈ ಒಂದು ಮನೆ ಕೆಲಸ ಸ್ಟಾರ್ಟ್ ಆದಾಗಿಂದ ದಿನ ಇಲ್ಲ ಉಪ್ಪಿಟ್ಟು ಇಲ್ಲ ದೋಸೆ, ಉಪ್ಪಿಟ್ಟು ದೋಸೆ, ಉಪ್ಪಿಟ್ಟು ದೋಸೆ. ನನಗಂತೂ ರುಚಿಯಾಗಿರ್ಬೇಕಷ್ಟೇ. ರುಚಿ ಅಂತಂದರೆ ಹೊಟ್ಟೆ ತುಂಬಬೇಕು. ಇನ್ನೇನಕ್ಕೆ ಜನ ಕಷ್ಟಪಡ್ತಾರೆ ಹೇಳಿ? ನಂಗೆ ಹಂಗೆ ಇರಬೇಕು, ಹಿಂಗೆ ಇರಬೇಕು ಅಂತಾರೆಲ್ಲ ಜಾಸ್ತಿ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಹೊಟ್ಟೆ ತಿನ್ನಬೇಕು, ಟೈಮಿಗೆ 3 ಹೊತ್ತು ಹೊಟ್ಟೆ ತುಂಬಂಗೆ ಒಂಚೂರು ರುಚಿಯಾಗಿ ಕೊಟ್ಬಿಟ್ರೆ ತಿನ್ಕೊಬಿಡ್ತೀನಿ. ಆಮೇಲೆ ನಂಗೆ ಯಾವ ಥರ ಅಂತಂದರೆ, ಮನೇಲಿ ಏನೇ ಇದ್ರೂ ಎಷ್ಟೇ ಐಟಮ್ ಮಾಡಿದ್ರು ಎಲ್ಲನೂ ಟೇಸ್ಟ್ ಮಾಡೋದೊಂದು ಇದು ಮಾಡಲೇಬೇಕು. ನಾನು ಎಲ್ಲನೂ ಟೇಸ್ಟ್ ಮಾಡಬೇಕು. ಒಂದೇ ಐಟಮ್ ಇದೆ ಅಂತ ಅಂದ್ಬಿಟ್ಟು ಒಂದರಲ್ಲೇ ಮಾತ್ರ ನಾನು ಸ್ಟಿಕ್ ಆನ್ ಆಗೋದಿಲ್ಲ. ಏನೇನೆಲ್ಲ ಇದೆ, ಏನೇನೆಲ್ಲ ಮಾಡಿರ್ತಾರೆ ಎಲ್ಲನೂ ಟೇಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಈ ಬಫೆ ಊಟ, ಥಾಲಿ, ನಾನು ಎಲ್ಲೇ ಹೋದರೂ ತಿನ್ನೋದು ಒಂದು ಪ್ರಿಫರ್ ಮಾಡೋ ಥಾಲಿ. ಯಾಕಂದರೆ ಥಾಲಿಲಾದ್ರೆ ಎಲ್ಲ ಏನೇನೆಲ್ಲ ಫುಡ್ ಏನೇನೆಲ್ಲ ಮಾಡಿರ್ತಾರೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಟ್ಟಿರ್ತಾರಲ್ಲ, ಎಲ್ಲನೂ ಟೇಸ್ಟ್ ಮಾಡ್ದಂಗೆ ಆಗುತ್ತೆ. ಇಲ್ಲ ನಾವು ಒಂದೇ ಒಂದು ತೊಗೊಬಿಟ್ರೆ ಸೊ ಬರೀ ಒಂದನ್ನು ಮಾತ್ರ ಟೇಸ್ಟ್ ಮಾಡ್ದಂಗೆ ಆಗುತ್ತಲ್ವ. ಅದಕ್ಕೆ ಈಗ ನೋಡ್ಕೊಳ್ಳಿ, ಒಂಚೂರು ಚಟ್ನಿ, ಒಂಚೂರು ಸಾರು, ಒಂಚೂರು ಆಲೂಗಡ್ಡೆ ಪಲ್ಯ ಎಲ್ಲನೂ ತೊಗೊಂಡು ತುಂಬ. ಸೊ ಈಗ ಹಾಗೆ ನಮ್ಮದು ಹಾಲಲ್ಲಿರೋ ಶೋಕೇಶಲ್ಲಿ ನಮ್ಮ ಒಂದು ಕೀರ್ತಿ ಪತಾಕೆಗಳು, ಅಲ್ಲಿ ಏನೇನೆಲ್ಲ ಮಾಡಿದ್ವಿ, ಪ್ರಶಸ್ತಿಗಳು ಎಲ್ಲ ಇದ್ವು. ಅದನ್ನೆಲ್ಲ ಈಗ ಕ್ಲೀನ್ ಮಾಡಿಬಿಟ್ಟು ಬೇಸಿಂಗ್ ಹಾಕ್ಬಿಟ್ಟಿರ್ತಾ ಇದ್ದಾರೆ. ಇದರಿಂದ ನಮ್ಮ ಅಜ್ಜಿ ಬಂದಿದ್ದಾರೆ, ದೊಡ್ಡ ಅಜ್ಜಿ ಆಗಬೇಕು ಇವರು. ಅಜ್ಜಿ ಥರ ಇಲ್ಲ ಅಂತ ಡೌಟ್ ಮಾಡ್ಕೊಳಕ್ಕೆ ಹೋಗಿ, ಆಂಟಿ ಥರನೇ ಇದ್ದಾರೆ ಇನ್ನೂ. ಸಂತೂರ್ ಅಜ್ಜಿ, ಇವರು ಸಂತೂರ್ ಅಜ್ಜಿ ಆಗಿದ್ದಾರೆ, ಇವರು ಸಂತೂರ್ ಮಮ್ಮಿ. ಅಪ್ಪಂಗೆ ನಾನು ಜಾನ್ಸನ್ ಬೇಬಿ ಅಲ್ಲವಪ್ಪ? ಈಗ ಜಾನ್ಸನ್ ಬೇಬಿ ಮೈಸೂರು ಸಾಂಗ್ ಮನೆ. ಅಪ್ಪ ನಾಳೆ ಅಷ್ಟೊತ್ತಿಗೆ ಇದು ಡೈಮ್ ಹಾಕ ಬರಬೇಕು, ಇಲ್ಲಾಂದ್ರೆ ಕಚ್ಕೊಡ್ತೀನಿ. ಓಕೆ ಓಕೆ, ಅಷ್ಟು ತುಂಬ ಇದೆ ಆ ಶೋಕೇಶ್. ತುಂಬ ಬರೀ ನಮ್ಮ ಪ್ರಶಸ್ತಿಗಳೇ ಇದೆ. ಎಷ್ಟೊಂದು ಪ್ರಶಸ್ತಿ ಅಂತಂದರೆ ಅಷ್ಟೊಂದು ಪ್ರಶಸ್ತಿಗಳು ಅಲ್ಲವಪ್ಪ? ಇಲ್ಲ ನನಗಿದೆ, ಇಲ್ಲ ಪಪ್ಪಂಗಿದೆ. ಪಪ್ಪಂಗೆ ಸನ್ಮಾನಗಳಾಗಿರೋದಿದೆ, ಇಲ್ಲ ನನಗೆ ನನ್ನ ಪ್ರಶಸ್ತಿಗಳು ತುಂಬ ಇದೆ ಅಲ್ಲವಪ್ಪ? ಸ್ಕೂಲಲ್ಲಿದ್ದಾಗ ನಮ್ಮ ಸರ್ ಹೇಳ್ತಿದ್ರು, ಸರ್ ನಿಮ್ಮ ಮಗಳು ಪ್ರಶಸ್ತಿ ತಗೊಂಡೋಗೋಕ್ಕೆ ಚೀಲನೇ ತಗೊಬಂದ್ಬಿಡಿ, ಅಷ್ಟೊಂದು ಎಲ್ಲ ಇದ್ರಲ್ಲೂ ಅವಳಿಗೆ ಎತ್ಕೊಬಿಟ್ಟಿದ್ದಾಳೆ ಅಂತ ಅಲ್ಲವಪ್ಪ? ಹೌದಾನೆ? ನಾನು ಇದ್ರ ಮೇಲೆ ಥ್ರೆಟ್ ಮಾಡಿ ಏಳಿಸ್ತಾ ಇದ್ದೀನಿ ಅನ್ನಂಗೆ ಆಗಬಾರ್ದು. ಇದು ನಮ್ಮ ಕಾಲದ್ದು ಟೇಪ್ಗಳು.
ಟೇಪಲ್ಲಿ ಬರ್ತಿದ್ದಂಥ ರೆಕಾರ್ಡ್ಸ್, ಆಲ್ ಲ್ಯಾಂಗ್ವೇಜಸ್, ತಮಿಳು, ತೆಲುಗು, ಹಿಂದಿ, ಕನ್ನಡ, ಇಂಗ್ಲೀಷ್, ಮಲಯಾಳ ಬಿಟ್ಟು ಇನ್ನೆಲ್ಲ ಸಾಂಗ್ಗಳು ಇದಾವಕ್ಕ. ಪ್ರೇಮ ಗೀತೆಗಳು, ಇದು ಅಣ್ಣವ್ರದ್ದು ಜೀವನ ಚಕ್ರ, ಇದು ಭರ್ಜರಿ ಬೇಟೆ. ಕನ್ನಡ ಚಿತ್ರರಂಗದ ಇಬ್ಬರು ಮೇರು ನಟರು. ಇನ್ನೊಬ್ರು ಇದ್ದಾರೆ ಅಂಬರೀಷ್ ಅವ್ರದ್ದು ಅಪ್ಪನ ಫೇವ್ರೆಟ್ ಅಣ್ಣ ಇವರು ದಾದಾ ಜಾಸ್ತಿ. ನಮ್ಮ ಈ ಜನ್ರೇಷನ್ಗೆ ಸ್ಪಾಟಿಫೈ ಆದರೆ ನಮ್ಮ ಅಪ್ಪನ ಕಾಲದಲ್ಲಿ ಇದೆಲ್ಲ ಟೇಪ್ ರೆಕಾರ್ಡ್ಸ್ ಅರಲ್ಲ ಪಾಪ. ಸ್ಪಾಟಿಫೈ ಹೂ